ನಮಸ್ಕಾರ ಮಕ್ಕಳ. ಇಂದಿನ ತರಗತಿಯಲ್ಲಿ ನಾವು ರಿಯಲ್ ನಂಬರ್ಸ್ ಅಲ್ಲಿ ನಾವು ಕ್ಲಾಸಿಫಿಕೇಶನ್ ಆಫ್ ನಂಬರ್ಸ್ ಯಾವುದೆಲ್ಲ ಇದೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಹಾಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನ ಯೂಸ್ ಮಾಡಿ ಪ್ರೈಮ್ ಪ್ರಾಡಕ್ಟ್ಸ್ ಯಾವ್ದಿದೆ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ವಿ. ಸೊ ಇಂದಿನ ತರಗತಿ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ತರಗತಿನ ಶುರು ಮಾಡೋಣ. ಸೊ ನಾನು ಇಂದಿನ ಕ್ಲಾಸ್ ಅಲ್ಲೇ ಹೇಳಿದ್ದೆ, ರಿಯಲ್ ನಂಬರ್ ಅಲ್ಲಿ ಮೇನ್ ಆಗಿ ನಾವು 2 ಕಾನ್ಸೆಪ್ಟ್ ನ ನೋಡ್ತೀವಿ. ಆ ಕಾನ್ಸೆಪ್ಟ್ ಯಾವ್ದ್ಯಾವ್ದು ಅಂದ್ರೆ ರಿಯಲ್ ನಂಬರ್ ಅಲ್ಲಿ ಅಂದ್ರೆ ವಾಸ್ತವ ಸಂಖ್ಯೆ, ಮೊದಲನೇದು ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿಥಮ್, ಸೆಕೆಂಡ್ ಬಂದು ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮ್ಯಾಟಿಕ್. ಸೊ ಯೂಕ್ಲಿಡ್ ಡಿವಿಷನ್ ಆಲ್ಗಾರಿಥಮ್ ಅಂದ್ರೆ ಯೂಕ್ಲಿಡ್ ಭಾಗಕಾರ ಆಲ್ಗಾರಿಥಮ್ ಅಂತ. ಇದನ್ನ ನಾವ್ ಏಂತಕ್ ಬಳಸ್ತೀವಿ ಅಂತ ಹೇಳಿದ್ದೆ ಅಂದ್ರೆ HCF ನ ಫೈಂಡ್ ಔಟ್ ಮಾಡಕ್ಕೆ ಬಳಸ್ತೀವಿ ಅಂತ ಹೇಳಿದ್ದೆ. ಹಾಗೆ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮ್ಯಾಟಿಕ್ ನ ನಾವು ಬಳಸುವಂತದ್ದು HCF ಅಂಡ್ LCM ಅಂದ್ರೆ ಮಾಸಾಹ ಮತ್ತೆ ಲಾಸಾಹ ಎರಡನ್ನೂ ಫೈಂಡ್ ಔಟ್ ಮಾಡಕ್ಕೆ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮ್ಯಾಟಿಕ್ ನ ಬಳಸ್ತೀವಿ ಅಂತ ಹೇಳಿದ್ದೆ. ಸೊ ಇವತ್ತಿನ ತರಗತಿಲಿ ಮೊದಲಿಗೆ ನಾವು ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿಥಮ್ ಬಗ್ಗೆ ತಿಳ್ಕೊಳ್ಳೋಣ. ಯೂಕ್ಲಿಡ್ ಡಿವಿಷನ್ ಆಲ್ಗಾರಿಥಮ್ ತಿಳ್ಕೊಳ್ಳೋಕು ಮುಂಚೆ ನಾವು ಯೂಕ್ಲಿಡ್ ಡಿವಿಷನ್ ಲೆಮ್ಮ ಬಗ್ಗೆ ತಿಳ್ಕೊಂಡು ನಂತರ ಆಲ್ಗಾರಿಥಮ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಲೆಮ್ಮ ಅಂದ್ರೆ ಅದು ಆಲ್ರೆಡಿ ನಮಗೆ ಪ್ರೂವ್ ಆಗಿರುವಂತ ಒಂದು ಸ್ಟೇಟ್ಮೆಂಟ್ ಅಂತ ಹೇಳಿ. ಪ್ರೂವ್ ಆಗಿರೋ ಸ್ಟೇಟ್ಮೆಂಟ್ ನ ನಾವು ಯೂಸ್ ಮಾಡಿ ಇನ್ನೊಂದು ಸ್ಟೇಟ್ಮೆಂಟ್ ಅನದರ್ ಸ್ಟೇಟ್ಮೆಂಟ್ ನ ಫೈಂಡ್ ಔಟ್ ಮಾಡಕ್ಕೆ ನಾವೇನ್ ಮಾಡ್ತೀವಿ, ಲೆಮ್ಮನ ಬಳಸ್ತೀವಿ. ಸೊ ನಮ್ಗೆ ಆಲ್ರೆಡಿ ಪ್ರೂವ್ ಆಗಿರೋ ಸ್ಟೇಟ್ಮೆಂಟ್ ಯಾವುದು ಅಂದ್ರೆ ಎ equals B into Q plus R. So A equals B into Q plus R ಅನ್ನೋದು ನಮ್ಗೆ ಆಲ್ರೆಡಿ ಪ್ರೂವ್ ಆಗಿರುವಂತ ಸ್ಟೇಟ್ಮೆಂಟ್. ಇದ್ರ ಜೊತೆಗೆ ಒಂದು ಕಂಡೀಷನ್ ಕೂಡ ಇದೆ, 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಆರ್ ಲೆಸ್ ದ್ಯಾನ್ ಬಿ ಅಂತ ಹೇಳಿ. ಸೊ ಎ ಈಕ್ವಲ್ಸ್ ಬಿ ಕ್ಯೂ ಪ್ಲಸ್ ಆರ್ ಅಂತಂದ್ರೆ ಎ ಅಂತಂದ್ರೆ ನಮಗೆ ವ್ಯಾಲ್ಯೂ ಬಂದು ಎ ಆಸ್ ಅ ಡಿವೈಸರ್. ಎ ಅಂದ್ರೆ ನಾವ್ ಏನಂತ ಹೇಳ್ತೀವಿ, ಡಿವೈಡೆಡ್. ಎ ಅಂದ್ರೆ ನಾವು ಡಿವೈಡೆಡ್ ಅಂದ್ರೆ ಭಾಜ್ಯ, ಬಿ ಅಂದ್ರೆ ಡಿವೈಸರ್ ಭಾಜಕ, ಕ್ಯೂ ಅಂದ್ರೆ ಕೋಶಂಟ್ ಭಾಗಲಬ್ಧ, ಆರ್ ಅಂದ್ರೆ ರಿಮೈಂಡರ್ ಶೇಷ ಅಂತ ಕರಿತೀವಿ. ಎ ಆಸ್ divided ಅಂದ್ರೆ ಭಾಜ್ಯ, ಬಿ ಆಸ್ divisor, ಭಾಜಕ, Q as quotient ಅಥವಾ ಭಾಗಲಬ್ಧ, or as
ರಿಮೈಂಡರ್ ಅಂದ್ರೆ ಶೇಷ. ಸೊ ಎ ಅಂದ್ರೆ ಬಿ, ಕ್ಯೂ, ಆರ್ ಅಂದ್ರೆ ಏನಂತ ಗೊತ್ತಾಯ್ತು. ನಮಗೆ ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಆರ್ ಲೆಸ್ ದ್ಯಾನ್ ಬಿ ಅಂತ. ಜೊತೆಗೆ ಇನ್ನೊಂದು ಕಂಡೀಷನ್ ಏನಿದೆ ಅಂದ್ರೆ, ಇಲ್ಲಿ ಎ ಏನಿದೆ ಅಂದ್ರೆ ಡಿವೈಡೆಂಡ್ ಏನಿದೆ, ಇದು ಎ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಬಿ ಆಗಿರುತ್ತೆ. ಸಾರಿ, ಎ ಇಸ್ ಆಲ್ವೇಸ್ ಗ್ರೇಟರ್ ದನ್ ಏನಾಗಿರುತ್ತೆ, ಬಿ ಆಗಿರುತ್ತೆ. ಡಿವೈಡೆಂಡ್ ಗಿಂತ ಡಿವೈಸರ್ ಲೆಸ್ ದೆನ್ ಆಗಿರುತ್ತೆ. ಸೊ ಅಥವಾ ಡಿವೈಸರ್ ಗಿಂತ ಡಿವೈಡೆಂಡ್ ಜಾಸ್ತಿ ಇರುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ 0 ಲೆಸ್ ದನ್ ಆರ್ ಈಕ್ವಲ್ ಟು ಆರ್ ಅಂತಂದ್ರೆ, ಸೊ ಆರ್ ಗ್ರೇಟರ್ ದನ್ 0 ಆಗಿರ್ಬೋದು ಅಥವಾ ಈಕ್ವಲ್ ಟು 0 ಆಗಿರುತ್ತೆ. ಅಂದ್ರೆ ರಿಮೈಂಡರ್ ಗ್ರೇಟರ್ ದನ್ 0 ಆಗಿರುತ್ತೆ ಅಥವಾ ಈಕ್ವಲ್ ಟು 0 ಆಗಿರುತ್ತೆ. ನೆಕ್ಸ್ಟ್ ಆರ್ ರಿಮೈಂಡರ್ ಏನಾಗಿರುತ್ತೆ, ಇಸ್ ಲೆಸ್ ದನ್ ಬಿ ಡಿವೈಸರ್ ಗಿಂತ ಕಮ್ಮಿ ಇರುತ್ತೆ. ಈ ಕಂಡೀಷನ್ ಗೊತ್ತಾಯ್ತು. ಹಾಗೆ ನಮಗೆ ಆಲ್ರೆಡಿ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಅಂತ ಏನ್ ಪ್ರೂವೆನ್ ಸ್ಟೇಟ್ಮೆಂಟ್ ಇದೆ ಅದು ಕೂಡ ನಮಗೆ ಗೊತ್ತಾಯ್ತು. ಜೊತೆಗೆ ಎ ಗ್ರೇಟರ್ ದನ್ ಬಿ, ಸೊ ಯಾವಾಗ್ಲೂ ಎ ಬಿ ಗಿಂತ ಜಾಸ್ತಿ ಇರುತ್ತೆ. ಇದಿಷ್ಟು ಕಂಡೀಷನ್ಸ್. ಇದ್ರ ಬೇಸಿಸ್ ಮೇಲೆ, ಸೊ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಬೇಸಿಸ್ ಮೇಲೆ ನಾವು ಕೆಲವೊಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಪ್ರಾಬ್ಲಮ್ ಬಂದು 45 and 6. ಸೊ ಯೂಕ್ಲಿಡ್ ಡಿವಿಷನ್ ಲೆಮ್ಮಾದು ನಾನು ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ, ಆ ಫಾರ್ಮುಲಾನ ಅಪ್ಲೈ ಮಾಡಿ ಇದನ್ನ ಸಾಲ್ವ್ ಮಾಡುವಂಥದ್ದು. ಸೊ ಇದ್ರಲ್ಲಿ ನಮಗೆ ಎ ಯಾವುದು ಬಿ ಯಾವುದು ಅನ್ನೋ ವ್ಯಾಲ್ಯೂ ಗೊತ್ತಿಲ್ಲ. ನಾನು ಆಲ್ರೆಡಿ ಒಂದು ಕಂಡೀಷನ್ ಹೇಳಿದ್ದೀನಿ, ಎ ಇಸ್ ಆಲ್ವೇಸ್ ಗ್ರೇಟರ್ ದನ್ ಬಿ ಅಂತ. ಸೊ 45 ಏನಾಗುತ್ತೆ, ಗಿವನ್ ಏನ್ ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳೋಣ. ಗಿವನ್ ಅಲ್ಲಿ ಎ ಅಂದ್ರೆ ಎ ಇಸ್ ಈಕ್ವಲ್ ಟು 45. ಸೊ ಅವಾಗಲೇ ಹೇಳಿದೀನಿ ಎ ಬಿ ಗಿಂತ ಜಾಸ್ತಿ ಇರುತ್ತೆ ಅಂತ. ದೆನ್ ಬಿ ಈಕ್ವಲ್ಸ್ 6. ಆ ಫಾರ್ಮುಲಾ ನೋಡಿದೀರಾ ಅನ್ಸುತ್ತೆ. ಫಾರ್ಮುಲಾ ಏನಿದೆ ಯೂಕ್ಲಿಡ್ ಡಿವಿಷನ್ದು, ಎ ಈಕ್ವಲ್ಸ್ ಬಿ ಇಂಟು ಕ್ಯೂ ಪ್ಲಸ್ ಆರ್. ನಮಗೆ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕ್ಯೂ ಮತ್ತೆ ಆರ್ ನ ನಾವೇನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಸೊ ಕ್ಯೂ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ಹಾಗೆ ಆರ್ ಅಂದ್ರೆ ರಿಮೈಂಡರ್ ಕೂಡ ಗೊತ್ತಿಲ್ಲ. ನಾವು ಇವಾಗ ಏನ್ ಮಾಡ್ಬೇಕಂದ್ರೆ 6 ಇಂದ 45 ನ ಡಿವೈಡ್ ಮಾಡ್ಬೇಕು. ಅವಾಗ ನಮ್ಗೆ ಏನ್ ಸಿಗುತ್ತೆ, ಕೋಶೆಂಟ್ ಮತ್ತೆ ರಿಮೈಂಡರ್ ಎರಡು ವ್ಯಾಲ್ಯೂ ಕೂಡ ಸಿಗುತ್ತೆ. ಮೊದಲಿಗೆ 6 ಇಂದ ನಾವು 45 ನ ಡಿವೈಡ್ ಮಾಡೋಣ. ಸೊ 6 7s 42, ರಿಮೈನಿಂಗ್ 45 ಅಲ್ಲಿ 42 ಮೈನಸ್ ಆದ್ರೆ ರಿಮೈನಿಂಗ್ 3 ಆಗುತ್ತೆ. ಈ 6 ನ ನಾವೇನಂತ ಹೇಳಿದೀವಿ, ಬಿ ಅಂದ್ರೆ ಡಿವೈಸರ್, 45 ಅಂತಂದ್ರೆ ಡಿವೈಡೆಡ್ ಅಂದ್ರೆ ಎ, 7 ಈ ಪಾರ್ಟ್ ಅಲ್ಲಿ ಬರುವಂತದ್ನ ನಾವೇನಂತ ಕರಿತೀವಿ, ಕೋಶೆಂಟ್ ಅಂದ್ರೆ ಕ್ಯೂ ಆಗುತ್ತೆ. ಈ ವ್ಯಾಲ್ಯೂ ಬಂದು ಕ್ಯೂ. ಹಾಗೆ ರಿಮೈಂಡರ್ ನ ನಾವು ಆರ್ ಶೇಷ ಅಂತೇಳಿ ಕರಿತೀವಿ. ಸೊ ಈಗ ನಮ್ಗೆ ವ್ಯಾಲ್ಯೂ ಸಿಕ್ಕಿದೆ, ಕ್ಯೂಗೂ ವ್ಯಾಲ್ಯೂ ಸಿಕ್ಕಿದೆ, 3ಗೂ ಸಿಕ್ಕಿದೆ. ಇವಾಗ ನಾವು ಯೂಕ್ಲಿಡ್ ಡಿವಿಷನ್ ಲೆಮ್ಮ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಸೊ ಎ ವ್ಯಾಲ್ಯೂ ಏನಿದೆ 45, ದಿಸ್ ಇಸ್ ಈಕ್ವಲ್ ಟು ಬಿ 6 ಇಂಟು ಕ್ಯೂ ವ್ಯಾಲ್ಯೂ ಏನಿದೆ ಕೋಶೆಂಟ್ 7 ಪ್ಲಸ್ ರಿಮೈಂಡರ್ 3. ಸೊ ಈ ರೀತಿ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗಿರುತ್ತೆ. ಇವಾಗ ಅಗೇನ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 6 ಇಂಟು 7 42 ಪ್ಲಸ್ 3 ಅಂದ್ರೆ ಆನ್ಸರ್ ಏನಾಗುತ್ತೆ 45 ಬರುತ್ತೆ. LHS ಈಕ್ವಲ್ಸ್ RHS ಅಂತ ಕೂಡ ಹೇಳ್ಬೋದು ನಾವು. ಸೊ ಇದು ಮೊದಲನೇ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್ ನ ನೀವೇ ಮಾಡ್ಬೇಕಾಗಿರುತ್ತೆ. ಇದೇ ತರ ಬರ್ಕೊಂಡಿದ್ದೀರಾ ಅಂತ ಭಾವಿಸ್ತಾ, ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಎ ನ 80 ಅಂತ ತಗೊಳ್ಳೋಣ, ಬಿ ನ 8 ಅಂತ ತಗೊಳ್ಳೋಣ. ಸೊ ಇಲ್ಲೂ ಕೂಡ ಕ್ಯೂ ಮತ್ತೆ ಆರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಈ ಪ್ರಾಬ್ಲಮ್ ಕೂಡ ಈಸಿ ಇದೆ, ನೀವೇ ಸಾಲ್ವ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್,
by what number should 1365 be divided to get 31 as quotient and 32 as remainder? 31 ಭಾಗಲಬ್ಧ ಮತ್ತು 32 ಶೇಷವಾಗಿ ಪಡೆಯಲು 1365 ಯಾವ ಸಂಖ್ಯೆಯಿಂದ ಭಾಗಿಸಬೇಕು? ಸೊ ನಮಗೆ ಏನ್ ಗಿವನ್ ಕೊಟ್ಟಿದ್ದಾರೆ ಅನ್ನೋದನ್ನ ಮೊದಲು ಬರ್ಕೊಳ್ಳೋಣ. ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ನಮಗೆ ಭಾಗಲಬ್ಧ ಅಂದ್ರೆ ಕೋಶಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಹಾಗೆ ಶೇಷ ರಿಮೈಂಡರ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ 1365 ಯಾವ ನಂಬರ್ ಇಂದ ಅಂದ್ರೆ ಯಾವ ಸಂಖ್ಯೆಯಿಂದ ಭಾಗಿಸ್ಬೇಕು ಅಂತ ಬಂದಾಗ ಇದೇನಾಗುತ್ತೆ ನಮಗೆ ಇಲ್ಲಿ ಡಿವೈಡೆಡ್ ಅಂದ್ರೆ ಭಾಜ್ಯ ಆಗುತ್ತೆ. ಸೊ ನಾವೇನ ಕಂಡುಹಿಡಿಬೇಕೀಗ? ಡಿವೈಸರ್ ಅಂದ್ರೆ ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಕೋಶಂಟ್ Q equals 31. ಕೋಶಂಟ್ ಏನಿದೆ? 31. ದೆನ್ ರಿಮೈಂಡರ್ ಎಷ್ಟಿದೆ? 32. ನೆಕ್ಸ್ಟ್ ಎ ಬಿ, ನಮಗೆ ಬೇಕಾಗಿರೋ ವ್ಯಾಲ್ಯೂ ಏನು? ಎ ಮತ್ತೆ ಬಿ. ಸೊ ಎ ನಮಗೆ ಗೊತ್ತಾಯ್ತು 1365 ಅಂತೇಳಿ. ಸೊ ಬಿ ವ್ಯಾಲ್ಯೂನ ನಾವೇನ್ ಮಾಡ್ಬೇಕು? ಫೈಂಡ್ ಔಟ್ ಮಾಡ್ಬೇಕು. ನಮಗೆ ಯೂಕ್ಲಿಡ್ ಡಿವಿಷನ್ ಲೆಮ್ಮಾದು ಫಾರ್ಮುಲಾ ಗೊತ್ತಿದೆ. ಎ ಈಕ್ವಲ್ಸ್ ಬಿ ಇಂಟು ಕ್ಯೂ ಪ್ಲಸ್ ಆರ್. ಸೊ ವ್ಯಾಲ್ಯೂ ನಮ್ಗೆ ಯಾವ್ದೆಲ್ಲ ಗೊತ್ತಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಅಂದ್ರೆ 1365, ದಿಸ್ ಈಕ್ವಲ್ಸ್ ಬಿ ಅಂತಂದ್ರೆ ನಮಗೆ ಗೊತ್ತಿಲ್ಲ, ಬಿ ಹಾಗೆ ಬರೆಯೋಣ, ಇಂಟು ಕ್ಯೂ ಕೋಶಂಟ್ ವ್ಯಾಲ್ಯೂ ಬಂದು 31 ಪ್ಲಸ್ ರಿಮೈಂಡರ್ ಎಷ್ಟಿದೆ? 32. ಸೊ 1365 ಹೀಗಿದ್ರೆ, ಸೊ ಇಲ್ಲಿ ಪ್ಲಸ್ 32ನ ಈಕ್ವಲ್ಸ್ ಇಂದ ಈ ಕಡೆ ತಂದಾಗ ನಾವು -32 ಆಗುತ್ತೆ. ಈಕ್ವಲ್ಸ್ 31 ಬಿ ಇಂಟು 31 ಇದೆ, ಅದನ್ನ ನಾವು 31 ಬಿ ಅಂತ ಬರ್ಕೊಳ್ಳೋಣ. ಸೊ 1365 ಅಲ್ಲಿ -32 ಮಾಡಿದಾಗ ನಮಗೆ 1333 ಸಿಗುತ್ತೆ, 1333 ಸಿಗುತ್ತೆ. ಈಕ್ವಲ್ಸ್ 31 ಬಿ. ಸೊ ನಾವು ಈ ರೀತಿ ಬರ್ಕೊಳ್ಳೋಣ, 31 ಬಿ ಈಕ್ವಲ್ಸ್ 1333 ಅಂತೇಳಿ. ಸೊ ನಮಗೆ ಇವಾಗ ನಾವು ಕಂಡುಹಿಡಿಬೇಕಾಗಿರೋದು ಡಿವೈಸರ್ ಅಂದ್ರೆ ಬಿ ವ್ಯಾಲ್ಯೂ ನಮಗ್ ಬೇಕಲ್ವಾ. ಸೊ ಬಿ ಹಾಗೆ ಬರ್ದು 1333 31 ನ ಈಕ್ವಲ್ಸ್ ಇಂದ ಕಳಿಸಿದಾಗ ಈ ಕಡೆ ಏನಾಗುತ್ತೆ? ಅದು ಡಿವಿಷನ್ಗೆ ಹೋಗುತ್ತೆ. ಸೊ ಇವಾಗ ನಾವೇನ್ ಮಾಡ್ಬೇಕು? 31 ಇಂದ 1333 ನ ಭಾಗಿಸ್ಬೇಕು. ಸೊ 31 ಇಂದ ನಾವೇನ್ ಮಾಡ್ಬೇಕೀಗ? 1333 ಭಾಗಿಸ್ಬೇಕು ಅಂದ್ರೆ, ಸೊ 31 ಇಂಟು 4 ಮಾಡಿದ್ರೆ ನಮಗೆ ಯಾವ ವ್ಯಾಲ್ಯೂ ಸಿಗುತ್ತೆ ನೋಡೋಣ. ಸೊ 4 1s 4, ಸೊ 4 3s 12, ಸೊ 124. ಫಸ್ಟ್ 31 4s ನಮ್ಗೆ ಯಾವ ವ್ಯಾಲ್ಯೂ ಸಿಕ್ತು? 124. ಸೊ 3ನ ಕ್ಯಾರಿ ತಗೊಂಡ್ರೆ 13 ಆಯ್ತು. 13 ಅಲ್ಲಿ 4ನ ಮೈನಸ್ ಮಾಡಿದ್ರೆ 9, ಇಲ್ಲಿ 2 0 ಆಗುತ್ತೆ, 1 ಇಂದ 1 ಹೋದ್ರೆ 0 ಆಗುತ್ತೆ. ಇಲ್ಲಿ 3 ಏನಿದೆ ಅದನ್ನ ಕ್ಯಾರಿ ಮಾಡ್ಕೊಳ್ಳೋಣ. ಸೊ 93 ಆಯ್ತು. 31 ಇಂದ 93ನ ಭಾಗಿಸ್ಬೇಕು ಅಂತ ಬಂದಾಗ 31 3s 93 ಆಗುತ್ತೆ. ಸೊ ಇಲ್ಲೇನಾಯ್ತು? 93 ಮೈನಸ್ ಆದ್ರೆ 0 ಆಯ್ತು. ನಮಗೆ ಬಿ ವ್ಯಾಲ್ಯೂ ಎಷ್ಟು ಸಿಕ್ತು? 43. ಸೊ 31 43s 1333 ಅಂತ ಹೇಳ್ತೀವಿ. ಸೊ ಆನ್ಸರ್ ಏನಿದೆ? ಬಿ ಈಕ್ವಲ್ಸ್ 43.
ಸೊ ನಾವು 1333ನ 43 ಇಂದ ಭಾಗಿಸ್ಬೇಕಾಗಿದೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಸೊ ಬಿ ಆನ್ಸರ್ ಸಿಕ್ತು. ಇವಾಗ ನಾವು ಯೂಕ್ಲಿಡ್ ಡಿವಿಷನ್ ಲೆಮ್ಮ ಬಗ್ಗೆ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಯೂಕ್ಲಿಡ್ ಡಿವಿಷನ್ ಲೆಮ್ಮನ ಯೂಸ್ ಮಾಡಿಕೊಂಡು ಯೂಕ್ಲಿಡ್ ಡಿವಿಷನ್ ಆಲ್ಗ್ಯಾರಿಥಮ್ ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಬರ್ಕೊಂಡಿದ್ದೀರಾ ಅನ್ಕೋತೀನಿ. ನೆಕ್ಸ್ಟ್ ಯೂಕ್ಲಿಡ್ ಡಿವಿಷನ್ ಆಲ್ಗ್ಯಾರಿಥಮ್ ಅಂದ್ರೆ ಅಥವಾ ಯೂಕ್ಲಿಡ್ ನ ಭಾಗಾಕಾರ ಆಲ್ಗ್ಯಾರಿಥಮ್ ಅಂತ ಹೇಳ್ತೀವಿ. ಸೊ ಆಲ್ಗ್ಯಾರಿಥಮ್ ಅಂತಂದ್ರೆ ಏನಿಲ್ಲ, ಅದೊಂದು ಪ್ರೊಸೀಜರ್ ನ ಫಾಲೋ ಮಾಡುತ್ತೆ ಅಂತ. ಒಂದು ಪ್ರಾಬ್ಲಮ್ ನ ಕೊಟ್ಟಿರ್ತಾರೆ, ಅದನ್ನ ನಾವು ಹಂತ ಹಂತವಾಗಿ ಯಾವ ರೀತಿ ಸಾಲ್ವ್ ಮಾಡ್ತಾ ಹೋಗ್ಬೇಕು ಅನ್ನೋದನ್ನೇ ನಾವು ಆಲ್ಗ್ಯಾರಿಥಮ್ ಅಂತ ಕರಿತೀವಿ. ದ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಫಾಲೋ ಅಥವಾ ಟು ಸಾಲ್ವ್ ದ ಪ್ರಾಬ್ಲಮ್ ಅನ್ನೋದನ್ನೇ ನಾವು ಆಲ್ಗ್ಯಾರಿಥಮ್ ಅಂತ ಹೇಳುವಂಥದ್ದು. ಸೊ ಆಲ್ಗ್ಯಾರಿಥಮ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ procedure to solve the ಪ್ರಾಬ್ಲಮ್. ಓಕೆನಾ? ಸೊ ನಾನು ಅವಾಗಲೇ ಹೇಳಿದೆ ಯೂಕ್ಲಿಡ್ ಡಿವಿಷನ್ ಆಲ್ಗ್ಯಾರಿಥಮ್ ನ ಯೂಸ್ ಮಾಡ್ಕೊಂಡು ನಾವು HCF ನ ಫೈಂಡ್ ಔಟ್ ಮಾಡ್ತೀವಿ ಅಂತ ಅಲ್ವಾ. ಸೊ ಮಾಸಾಹನ ಕಂಡುಹಿಡಿಬೇಕು ಅಂತಂದ್ರೆ ನಾವು ಯೂಕ್ಲಿಡ್ ಡಿವಿಷನ್ ಆಲ್ಗ್ಯಾರಿಥಮ್ ಯಾವ ರೀತಿ ಆಕ್ಟ್ ಮಾಡುತ್ತೆ ಅಂದ್ರೆ ಒಂದು ಟೆಕ್ನಿಕ್, ಯಂತ್ರವಾಗಿ ಆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಯೂಕ್ಲಿಡ್ ಡಿವಿಷನ್ ಆಲ್ಗ್ಯಾರಿಥಮ್ ನ ನಾವು ಇಟ್ಸ್ ಎ ಟೆಕ್ನಿಕ್ ಟು ಕಂಪ್ಯೂಟ್ ಅಥವಾ ಇಟ್ಸ್ ಫೈಂಡ್ ಔಟ್ ದ HCF ಆಫ್ 2 ಪಾಸಿಟಿವ್ ಇಂಟೀಜರ್ಸ್. ನಮಗೆ 2 ಪಾಸಿಟಿವ್ ಇಂಟೀಜರ್ಸ್ ನ ಕೊಟ್ಟಿರ್ತಾರೆ ಅಂದ್ರೆ ಅದನ್ನ HCF ಅದರಲ್ಲಿರುವಂತ HCF ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವು ಇದನ್ನ ಟೆಕ್ನಿಕ್ ಆಗಿ ಬಳಸ್ತೀವಿ. ಡಿವಿಷನ್ ಆಲ್ಗ್ಯಾರಿಥಮ್ ನ ನಾವು ಟೆಕ್ನಿಕ್ ಆಗಿ ಯೂಸ್ ಮಾಡ್ತೀವಿ. ಅವಾಗ್ಲೇ ಹೇಳ್ದೆ ಇಟ್ ಇಸ್ ಅ technique to compute means find ಅಂತ, find the HCF ಅಥವಾ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ ಆಫ್ ಎನಿ 2 ಪಾಸಿಟಿವ್ ಇಂಟೀಜರ್ಸ್. ಅಂದ್ರೆ ಧನಾತ್ಮಕ ಪೂರ್ಣಾಂಕಗಳ ಇರುತ್ತೆ 2, ಅದರದ್ದು HCF ನ ಫೈಂಡ್ ಔಟ್ ಮಾಡಕ್ಕೆ ಇದೊಂದು ಟೆಕ್ನಿಕ್ ಆಗಿ ಆಕ್ಟ್ ಮಾಡ್ತಿರುತ್ತೆ ಅಂತ ಹೇಳ್ತೀವಿ. ಆ ಇಂಟೀಜರ್ಸ್ ನ ನಾವು A ಅಂಡ್ B ಅಂತ ತಗೊಳ್ಳೋಣ, ಆಯ್ತಾ? ಸೊ ನಾನು ಅವಾಗಲೇ ಮುಂಚೆಲೆ ಒಂದು ಕಂಡೀಷನ್ ಹೇಳಿದ್ದೆ, ಇಲ್ಲೂ ಕೂಡ ಅದು ಫಾಲೋ ಆಗುತ್ತೆ. ಎ ಅನ್ನೋದು ಆಲ್ವೇಸ್ ಗ್ರೇಟರ್ ದನ್ ಬಿ ಗಿಂತ ಎ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ನಾನು ಇವಾಗ ಹೇಳಿದ್ದೀನಲ್ವಾ, ಆಲ್ಗ್ಯಾರಿಥಮ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅಂತ. ನಮಗೆ ಈ ಪ್ರಾಬ್ಲಮ್ ನ HCF ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಸ್ಟೆಪ್ಸ್ ಇದೆ. ಅದು ಯಾವ್ಯಾವ ಸ್ಟೆಪ್ಸ್ ಅನ್ನೋದನ್ನ ನೋಡೋಣ. ಇಲ್ಲಿ ಎ ಗ್ರೇಟರ್ ದನ್ ಬಿ ಯಾವ್ಯಾವ ಸ್ಟೆಪ್ಸ್ ಇದೆ ಅನ್ನೋದನ್ನ ನೋಡೋಣ. ಸ್ಟೆಪ್ 1 ಏನಂದ್ರೆ ಯೂಕ್ಲಿಡ್ ಡಿವಿಷನ್ ಲೆಮ್ಮ. ಯೂಕ್ಲಿಡ್ ಡಿವಿಷನ್ ಲೆಮ್ಮ ಅದು ನಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ. ಸೊ ಆ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ಕೋತೀವಿ, ಅಂದ್ರೆ ಇಲ್ಲಿ ಅಪ್ಲೈ ಮಾಡ್ಕೋತೀವಿ. ಏನ್ ಫಾರ್ಮುಲಾ ಇದೆ ಅದಕ್ಕೆ ವ್ಯಾಲ್ಯೂಸ್ ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳುವಂಥದ್ದು ಫಸ್ಟ್ನೇ ಸ್ಟೆಪ್. ಸೊ ಅಪ್ಲೈ ಯೂಕ್ಲಿಡ್ ಡಿವಿಷನ್ ಲೆಮ್ಮ. ಫಾರ್ಮುಲಾ ಗೊತ್ತಿದೆ, A ಈಕ್ವಲ್ಸ್ B ಇಂಟು Q ಪ್ಲಸ್ R. ಹಾಗೆ ಕಂಡೀಷನ್ 0 ಲೆಸ್ ದಾನ್ ಆರ್ ಈಕ್ವಲ್ ಟು R ಲೆಸ್ ದಾನ್ B. ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ಸೆಕೆಂಡ್ ಸ್ಟೆಪ್
ಸ್ಟೆಪ್ 2 ಏನಾಗಿರುತ್ತೆ ಅಂದ್ರೆ ಇಫ್ ಆರ್ ಅಂದ್ರೆ ರಿಮೈಂಡರ್ ಏನಾದ್ರೂ 0 ಬಂದ್ರೆ, ಇಫ್ ರಿಮೈಂಡರ್ ಅಂದ್ರೆ ಆರ್ ಈಕ್ವಲ್ಸ್ ಟು ಆದ್ರೆ, ಸೊ ಬಿ ಏನಂತ ಕರಿತೀವಿ ನಾವು, ಡಿವೈಸರ್. ಸೊ ಬಿ ಏನಾಗುತ್ತೆ, ಬಿ ಇಸ್ ದ HCF ಆಗುತ್ತೆ. ಆಯ್ತಾ, ಮಾಸ್ ಸಹ ಆಗುತ್ತೆ. HCF ಆಫ್ ಇಂಟಿಜರ್ಸ್ ಎ ಬಿ ಇದೆಯಲ್ವಾ, ಸೊ ಎ ಅಂಡ್ ಬಿ ಗೆ ಏನಾಗುತ್ತೆ, ಬಿ HCF ಆಗಿ ಆಕ್ಟ್ ಮಾಡುತ್ತೆ. ಓಕೆನಾ. ಇಫ್ ಇನ್ ಕೇಸ್ ಆರ್ ನಾಟ್ ಈಕ್ವಲ್ ಟು 0, ಇನ್ನು ರಿಮೈಂಡರ್ 0ಗೆ ಈಕ್ವಲ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಮತ್ತೆ ಅಗೇನ್ ವಿ ಹ್ಯಾವ್ ಟು ಅಪ್ಲೈ ದ ಯೂಕ್ಲಿಡ್ ಡಿವಿಷನ್ ಲೆಮ್ಮ. ಏನ್ ಫಾರ್ಮುಲಾ ಇದೆ ಆ ಯೂಕ್ಲಿಡ್ ಡಿವಿಷನ್ ಲೆಮ್ಮನ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಅಪ್ಲೈ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಆಫ್ ಯಾವ್ದಕ್ಕೆ ಅಪ್ಲೈ ಮಾಡ್ಬೇಕು ಅಂತಂದ್ರೆ, ನಮಗೇನ್ ಡಿವೈಸರ್ ವ್ಯಾಲ್ಯೂ ಸಿಕ್ಕಿರುತ್ತೆ ಆ ಡಿವೈಸರ್ ಅಂದ್ರೆ ಬಿ ಮತ್ತೆ ರಿಮೈಂಡರ್ ಆರ್ ವ್ಯಾಲ್ಯೂ ಏನ್ ಸಿಕ್ಕಿರುತ್ತೆ ಅವೆರಡಕ್ಕೂ ನಾವು ಅಗೇನ್ ಅಪ್ಲೈ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಫಾರ್ಮುಲಾ ನಾವು ಬಿ ಮತ್ತೆ ಆರ್ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗುತ್ತೆ. ಬಿ ಅಂಡ್ ಆರ್. ಸೊ ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನು, ಸೊ ಸ್ಟೆಪ್ 3 ಏನಂದ್ರೆ, ಸ್ಟೆಪ್ 3 ಬಂದು ನಾವು ನಮ್ಗೆ ರಿಮೈಂಡರ್ 0 ಬರೋವರೆಗೂ ಕೂಡ ನಾವು ಈ ಪ್ರೊಸೀಜರ್ ನ ಫಾಲೋ ಅಪ್ ಮಾಡ್ಬೇಕಾಗುತ್ತೆ, ಅಂದ್ರೆ ಕಂಟಿನ್ಯೂ ಮಾಡ್ಬೇಕಾಗಿರುತ್ತೆ. ಸೊ ಕಂಟಿನ್ಯೂ the process till ರಿಮೈಂಡರ್ 0. ಸೊ ಫೈನಲಿ ನಮಗೆ ಏನ್ ಸಿಗುತ್ತೆ, HCF ವ್ಯಾಲ್ಯೂ ಸಿಗುತ್ತೆ. ಈ 3 ಸ್ಟೆಪ್ ನ ನಾವು ಫಾಲೋ ಮಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾಗಿರುತ್ತೆ. ಸೊ ಸ್ಟೆಪ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಹೋಗೋಣ. ಮೊದಲನೇ ಪ್ರಾಬ್ಲಮ್ ಯೂಕ್ಲಿಡ್ ಡಿವಿಷನ್ ಆಲ್ಗಾರಿಥಮ್ ಅಲ್ಲಿ. ಸೊ 45 ಅಂಡ್ 125. ಫಸ್ಟ್ ನಾನು ಹೇಳಿದೀನಿ, ಫಸ್ಟ್ ಸ್ಟೆಪ್ ಬಂದು ಯೂಕ್ಲಿಡ್ ಡಿವಿಷನ್ ಲೆಮ್ಮ ಫಾರ್ಮುಲಾಗೆ ಈ ಪ್ರಾಬ್ಲಮ್ ಏನಿದೆ ಅದನ್ನ ಅಪ್ಲೈ ಮಾಡ್ಬೇಕಾಗಿರುತ್ತೆ ಅಂತ. ಮೊದಲಿಗೆ ಗಿವನ್ ಏನಿದೆ ನೋಡೋಣ. ಗಿವನ್ ಎ ನಮ್ಗೆ ಎರಡು ಪಾಸಿಟಿವ್ ಇಂಟಿಜರ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎ ಅಂಡ್ ಬಿ ದು. ಸೊ ಎ ಇಸ್ ಆಲ್ವೇಸ್ ಗ್ರೇಟರ್ ದನ್ ಬಿ ಆಗಿರೋದ್ರಿಂದ ಎ ವ್ಯಾಲ್ಯೂ ಬಂದು 125. ಸೊ ಬಿ ವ್ಯಾಲ್ಯೂ ಏನಾಗಿರುತ್ತೆ, ಬಿ ವ್ಯಾಲ್ಯೂ ಬಂದು 45. ನಮಗಿನ್ನ ಫಾರ್ಮುಲಾದಲ್ಲಿ ಫಸ್ಟ್ ಸ್ಟೆಪ್ ನಾನು ಹೇಳಿದ್ದೀನಿ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಫಾರ್ಮುಲಾನ ಅಪ್ಲೈ ಮಾಡ್ಬೇಕು ಅಂತ. ಸೊ ಫಾರ್ಮುಲಾ ಏನಿದೆ, ಎ ಈಕ್ವಲ್ಸ್ ಬಿ ಇಂಟು ಕ್ಯೂ ಪ್ಲಸ್ ಆರ್. ನಮಗೆ ಕ್ಯೂ ಮತ್ತೆ ಆರ್ ವ್ಯಾಲ್ಯೂ ಗೊತ್ತಿಲ್ಲ, ಸೊ ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಡಿವಿಷನ್ ಮಾಡೋಣ. 45 ಇಂದ 125 ನ 45 ಇಂದ 125 ನ ಭಾಗಿಸಿದ್ರೆ, ಸೊ 45 2s are 90. ಸೊ 125 ಅಲ್ಲಿ 90 ಮೈನಸ್ ಆದ್ರೆ ನಮಗೆ ಸಿಗುತ್ತೆ 35. ಸೊ 5 ಹಾಗೆ ಬರ್ಕೊಂತೀವಿ. 12 ಅಲ್ಲಿ 9 ಹೋದ್ರೆ 3, ಸೊ 35 ಸಿಕ್ತು. ನಮಗೆ ಇಲ್ಲಿ ಏನ್ ಸಿಕ್ತು, ಕ್ವೋಷನ್ ಕೂಡ ಸಿಕ್ತು, ಹಾಗೆ ರಿಮೈಂಡರ್ ಕೂಡ ಸಿಕ್ತು. ಇಲ್ಲೇನಾದ್ರೂ ರಿಮೈಂಡರ್ 0 ಆಗಿದ್ಯಾ, ಇಲ್ಲ ಅಲ್ವಾ. ಸೊ ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಸೊ ಎ ವ್ಯಾಲ್ಯೂ ಏನಿದೆ 125 ಈಕ್ವಲ್ಸ್ ಬಿ ವ್ಯಾಲ್ಯೂ ಏನಿದೆ 45 ಇಂಟು ಕ್ಯೂ ಅಂದ್ರೆ ಕ್ವೋಷನ್ 2 ಸಿಕ್ಕಿದೆ ಪ್ಲಸ್ ರಿಮೈಂಡರ್ 35. ಅವಾಗಲೇ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಹೇಳಿದ್ದೆ, ಇಫ್ ಆರ್ ಈಕ್ವಲ್ 0 ಆಗಿದ್ರೆ HCF ಏನಾಗಿರ್ತಿತ್ತು, ಬಿ ಅಲ್ಲಿ ಏನಿದೆ ಇದಾಗಿರ್ತಿತ್ತು 45 ಆಗಿರ್ತಿತ್ತು.
ಇವಾಗ ಏನಾಗಿದೆ, ನಮಗೆ ರಿಮೈಂಡರ್ ಏನಾಗಿಲ್ಲ, 0 ಆಗಿಲ್ಲ. ಹಾಗಾಗಿ ಸೊ ಇಫ್ ಆರ್ ನಾಟ್ ಈಕ್ವಲ್ ಟು 0, ಅಗೈನ್ ನಾವೇನ ಮಾಡಬೇಕು, ಯೂಕ್ಲಿಡ್ ಡಿವಿಷನ್ ಲೆಮ್ಮ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಯಾವ್ಯಾವ್ಯಾಲ್ಗೆ ಅಂತ ಹೇಳಿದ್ದೆ, ಬಿ ಅಂಡ್ ಆರ್. ಬಿ ಅಂಡ್ ಆರ್ ಗೆ ನಾವು ಮತ್ತೆ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೊ ಈ ಬಿ ವ್ಯಾಲ್ಯೂ ಏನಿದೆ ಅದನ್ನ ನಾವು ಇವಾಗ ಡಿವೈಡೆಡ್ ಅಂದ್ರೆ ಎ ಅಂತ ಕನ್ಸಿಡರ್ ಮಾಡ್ತೀವಿ. ಎ equals 45 and B ಅಂದ್ರೆ 35. ಸೊ ಇವಾಗ ನಾವು 35 ಇಂದ 45 ನ ಏನ್ ಮಾಡ್ಬೇಕು, ಭಾಗಿಸ್ಬೇಕು. ಸೊ 35 ಇಂದ 45 ಇಂದ ಭಾಗಿಸಿದ್ರೆ 35 1s 35. ಸೊ 5 ಹೋದ್ರೆ 0. 4 ಅಲ್ಲಿ 3 ಹೋದ್ರೆ 1. ಸೊ 10 ಬಂತು. ಇಲ್ಲೂ ಕೂಡ ರಿಮೈಂಡರ್ ನಮಗೆ 0 ಆಗಿಲ್ಲ. ಸೊ ಎಗೇನ್ ನಾವು ಫಾರ್ಮುಲಾಗೆ ಅಪ್ಲೈ ಮಾಡೋಣ. ನಮಗೆ ಎ ವ್ಯಾಲ್ಯೂ ಗೊತ್ತಿದೆ. ಎ ವ್ಯಾಲ್ಯೂ ಏನು, 45. ದಿಸ್ ಈಕ್ವಲ್ಸ್ ಬಿ ವ್ಯಾಲ್ಯೂ ಏನಿದೆ, 35 ಇಂಟು ಕೋಶೆಂಟ್ 1 ಪ್ಲಸ್ ರಿಮೈಂಡರ್ 10 ಅಲ್ವಾ. ಇವಾಗ್ಲೂ ಕೂಡ ರಿಮೈಂಡರ್ ನಮಗೆ 10 ಇದೆ, 0 ಬಂದಿಲ್ಲ. ಅಗೈನ್ ನಾವೇನ್ ಮಾಡ್ಬೇಕು, 0 ಬರೋವರೆಗೂ ಪ್ರಾಬ್ಲಮ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಸೊ ಇಫ್ ಆರ್ ನಾಟ್ ಈಕ್ವಲ್ ಟು 0, ಎ ವ್ಯಾಲ್ಯೂ ಏನಾಗುತ್ತೆ ಇವಾಗ, ಬಿ ಅಲ್ಲಿ ಏನಿದೆ 35 ಇದೆ ಅಲ್ವಾ. ಸೊ ಅದಿವಾಗ ಡಿವೈಡೆಡ್ ಆಗುತ್ತೆ. ನೀವು ಮಾಡ್ತೀರಿ, ಜೊತೆಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ಬೇಕು. ಸ್ಟೆಪ್ಸ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಸೊ ಎ ವ್ಯಾಲ್ಯೂ ಏನಾಗುತ್ತೆ, 35. ಬಿ ವ್ಯಾಲ್ಯೂ ಏನಾಗುತ್ತೆ, 10. ಅಗೇನ್ ನಾವು 10 ಇಂದ 35 ನ ಡಿವಿಷನ್ ಮೆಥಡ್ ಮಾಡ್ಬೇಕಾಗಿರುತ್ತೆ. ಸೊ ನಾನು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ 10 ಇದೆ, 10 ಇಂದ 35 ನ ಭಾಗಿಸೋಣ. ಸೊ 10 3s ಎಷ್ಟಾಗುತ್ತೆ, 30. 10 4s 40 ಆಗುತ್ತೆ. ಸೊ ಅಲ್ಲಿರೋ 35, ಹಾಗಾಗಿ 10 3s 30. 5 ಅಲ್ಲಿ 0 ಹೋದ್ರೆ 5 ಇರುತ್ತೆ. 3 3 3 ಅಲ್ಲಿ 3 ಮೈನಸ್ ಆದ್ರೆ ಸೊ 0. ಸೊ 5 ಸಿಕ್ತು ಅಲ್ವಾ ನಮಗೆ. ಇಲ್ಲೂ ಕೂಡ ನಮಗೆ ರಿಮೈಂಡರ್ 0 ಬರಲಿಲ್ಲ. ಅಗೇನ್ ಎ ವ್ಯಾಲ್ಯೂ ಏನಿದೆ, 35. ದಿಸ್ ಇಸ್ ಈಕ್ವಲ್ ಟು ಬಿ ಏನಿದೆ, 10 ಇಂಟು ಕೋಶೆಂಟ್ ಎಷ್ಟು ಸಿಕ್ತು, 3 ಪ್ಲಸ್ ರಿಮೈಂಡರ್ ಎಷ್ಟಿದೆ, 5. ಅಗೇನ್ ನಾವೇನ್ ಮಾಡ್ಬೇಕು ಇವಾಗ, ಲೆಮ್ಮ ಫಾರ್ಮುಲಾ ಏನಿದೆ ಅದನ್ನ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಏನಕ್ಕಂದ್ರೆ ಇಫ್ ನಾಟ್ ಈಕ್ವಲ್ ಟು ಆರ್ ನಾಟ್ ಈಕ್ವಲ್ ಟು 0, ಎ ವ್ಯಾಲ್ಯೂ ಇವಾಗ 10 ಆಗುತ್ತೆ. ಸೊ ಬಿ ಏನಾಗುತ್ತೆ, ರಿಮೈಂಡರ್ ಇರೋವಂಥದ್ದು 5. ಸೊ ನಾವಿವಾಗ 5 ಇಂದ 10 ಭಾಗಿಸೋಣ. ಸೊ 5 ಇಂದ 10 ಭಾಗಿಸಿದ್ರೆ 5 2s 10. ಸೊ 10 ಅಲ್ಲಿ 10 ಹೋದ್ರೆ 0. ಸೊ ಇವಾಗ ನಮಗೆ ಏನ್ ಸಿಕ್ತು, 0. ರಿಮೈಂಡರ್ 0 ಸಿಕ್ತು. ನಮ್ದು ಥರ್ಡ್ ಸ್ಟೆಪ್ ಏನಾಗಿತ್ತು, ನಾವು ರಿಮೈಂಡರ್ 0 ಬರೋವರೆಗೂ ನಾವು ಪ್ರಾಬ್ಲಮ್ ನ ಕಂಟಿನ್ಯೂ ಮಾಡ್ಬೇಕು ಅನ್ನೋದಿತ್ತು ಅಲ್ವಾ. ಸೊ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ಎ ವ್ಯಾಲ್ಯೂ ಏನಿತ್ತು, 10. ದಿಸ್ ಇಸ್ ಈಕ್ವಲ್ ಟು ಬಿ ಎಷ್ಟಿದೆ, 5 ಇಂಟು ಕೋಶೆಂಟ್ 2 ಪ್ಲಸ್ ರಿಮೈಂಡರ್ 0. ರಿಮೈಂಡರ್ 0 ಆಯ್ತು. ರಿಮೈಂಡರ್ 0 ಆದ ಟೈಮಲ್ಲಿ ಇವಾಗ ಏನಾಗಿರುತ್ತೆ, HCF. HCF ಯಾವ ವ್ಯಾಲ್ಯೂ ಆಗಿರುತ್ತೆ, ಬಿ. ಡಿವೈಸರ್ ಅಲ್ಲಿ ಯಾವ ವ್ಯಾಲ್ಯೂ ಇರುತ್ತೋ ಆ ವ್ಯಾಲ್ಯೂ ಏನಾಗುತ್ತೆ,
HCF ಆಗುತ್ತೆ, ಅಂದ್ರೆ ಮಾಸಾಹ. ಸೊ HCF of 45 and 125, the value ಏನಾಗಿರುತ್ತೆ is 5. ಸೊ ನಮಗೆ ಏನ್ ಸಿಕ್ತು? HCF ವ್ಯಾಲ್ಯೂ ಸಿಕ್ತು. ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಸಾಲ್ವ್ ಮಾಡಿ. ಬರ್ಕೊಂಡಾಗಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್. ಇದು ಕೂಡ ಸಿಮಿಲರ್ ಪ್ರಾಬ್ಲಮ್ ಆಗಿದೆ, ನೀವೇ ಸಾಲ್ವ್ ಮಾಡಬೇಕಾಗಿರುತ್ತೆ. ಸೊ ಯೂಸ್ ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿಥಮ್ ಟು ಫೈಂಡ್ ದ HCF ಆಫ್ 32 and 54 ಅಂತಿದೆ. ಇಲ್ಲೇನಾಗಿದೆ, 32 ಮತ್ತೆ 54 ಎರಡು ಇಂಟಿಜರ್ಸ್ ನ ಕೊಟ್ಟಿದ್ದಾರೆ. ಇದ್ರದ್ದು ನಾವು HCF ನ ಫೈಂಡ್ ಔಟ್ ಮಾಡಬೇಕು. ಯೂಸ್ ಡಿವಿಷನ್ ಆಲ್ಗಾರಿಥಮ್ ನ ಯೂಸ್ ಮಾಡಿಕೊಂಡು ನಮ್ದು HCF ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಾಗಿರುತ್ತೆ. ಸೊ ನಿಮಗೆ ಗೊತ್ತು A ಈಕ್ವಲ್ಸ್ 54, ಯಾಕೆಂದ್ರೆ A is always greater than B ಆಗಿರೋದ್ರಿಂದ A ನ ನಾವು 54 ಅಂತ ತಗೋತೀವಿ. ನೆಕ್ಸ್ಟ್ B 32 ಆಗಿರುತ್ತೆ. ಇವಾಗ ನೀವು ಫಸ್ಟ್ ಸ್ಟೆಪ್ ಏನಲ್ಲಿ ಏನ್ ಮಾಡ್ತೀವಿ, ನಾವು ಯೂಕ್ಲಿಡ್ ಡಿವಿಷನ್ ಲೆಮ್ಮ ಫಾರ್ಮುಲಾ ಏನಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕೋಶೆಂಟ್ ಮತ್ತೆ ರಿಮೈಂಡರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಎಲ್ಲಿವರೆಗ ನಮ್ಗೆ ರಿಮೈಂಡರ್ 0 ಬರುತ್ತೋ ಅಲ್ಲಿವರೆಗ ಕೂಡ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾಗಿರುತ್ತೆ. ನಂತರ 0 ಬಂದಾದ್ಮೇಲೆ ಬಿ ಅಲ್ಲಿ ಯಾವ ವ್ಯಾಲ್ಯೂ ಇರುತ್ತೆ ಅಂದ್ರೆ ಡಿವೈಸರ್ ಯಾವ್ದಾಗಿರುತ್ತೆ ಅದನ್ನ ನಾವು HCF ಅಂತ ಅನ್ಕೋತೀವಿ. ಸೊ ಅದು HCF ಆಗಿರುತ್ತೆ. ಈ ಪ್ರಾಬ್ಲಮ್ ನ ನೀವೇ ಸಾಲ್ವ್ ಮಾಡ್ತೀರಾ ಅನ್ಕೋತೀನಿ. ಬರ್ಕೊಂಡಾಗಿದ್ರೆ ನಾವೀಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಬಂದು, ಸೊ ಬರೀ ನ್ಯೂಮರಿಕಲ್ ಆತರ ಡೈರೆಕ್ಟ್ ಪ್ರಾಬ್ಲಮ್ಸ್ ಕೊಡಲ್ಲ ನಿಮಗೆ HCF ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ, ಈ ರೀತಿ ಥಿಯರಿಟಿಕಲ್ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಸೊ ಆನ್ ಆರ್ಮಿ ಕಾಂಟಿಜೆಂಟ್ ಆಫ್ 616 members is to march behind an army band of 32 members in a parade. The two groups are to march in the same number of columns. What is the maximum number of columns in which they can march? 616 ಸದಸ್ಯರ ಸೇನಾ ತುಕಡಿಯು ಪ್ಯಾರಡೇನಲ್ಲಿ 32 ಸದಸ್ಯರ ಆರ್ಮಿ ಬ್ಯಾಂಡ್ ನ ಹಿಂದೆ ಸಾಗಬೇಕಾಗಿದೆ. ಎರಡೂ ಗುಂಪುಗಳು ಒಂದೇ ಸಂಖ್ಯೆಯ ಅಂಕಣಗಳಲ್ಲಿ ಮೆರವಣಿಗೆ ಮಾಡಬೇಕು. ಅವರು ಮೆರವಣಿಗೆ ಮಾಡಬಹುದಾದ ಗರಿಷ್ಠ ಸಂಖ್ಯೆಯ ಕಾಲಂಗಳು ಎಷ್ಟು? ನಾವ್ ಇಲ್ಲಿ ಏನ ಪ್ರಾಬ್ಲಮ್ ಅಲ್ಲಿ ನೋಡ್ಬೋದು, 2 ಗ್ರೂಪ್ಸ್ ಆಫ್ ಆರ್ಮಿ ಬ್ಯಾಂಡ್ಸ್. ಆರ್ಮಿದು 2 ಗ್ರೂಪ್ ಇದೆ. ಒಂದ್ ಗ್ರೂಪ್ ಅಲ್ಲಿ 32 ಮೆಂಬರ್ಸ್ ಹೋಗ್ತಿರ್ತಾರೆ, ಅವ್ರ ಹಿಂದೆ 616 ಸದಸ್ಯರು. ಅದೇ ರೀತಿ ಆರ್ಮಿ ಮ್ಯಾನ್ಸು 2 ಗ್ರೂಪ್ ಆಗಿ ಒಂದರ ಹಿಂದೆ ಇನ್ನೊಂದು ಗ್ರೂಪ್ ಮೂವ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಸಮ್ ಆಫ್ ದ ಕಾಲಮ್ಸ್ ಇರ್ತವೆ ಅಂತ ಅನ್ಕೊಂಡ್ರೆ ನಾವು ಎರಡು ಗ್ರೂಪ್ಗಳು ಎಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸ್ ನ ಫಾಲೋ ಮಾಡುತ್ತೆ ಅಥವಾ ಮ್ಯಾಕ್ಸಿಮಮ್ ನಂಬರ್ ಕಾಲಮ್ ನ ಏನ್ ಮಾಡುತ್ತೆ ಅದು ಮಾರ್ಚ್ಗೆ ಬಳಸ್ಕೊಳ್ಳುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರುತ್ತೆ. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ನಮಗೆ ಇಲ್ಲಿ 2 ಗ್ರೂಪ್ ಆಫ್ ಅಂದ್ರೆ ಆರ್ಮಿದು 2 ಗ್ರೂಪ್ ಆಫ್ ನಂಬರ್ಸ್ ಇದೆ. ಸೊ ಆ ನಂಬರ್ ಕೂಡ ನಮಗೆ ಸಿಕ್ಕಿದೆ. ಹಾಗೆ ನಾವೇನ ಫೈಂಡ್ ಔಟ್ ಮಾಡ್ಬೇಕಾಗಿದೆ ಇಲ್ಲಿ, ವಾಟ್ ಇಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸ್ ಇನ್ ವಿಚ್ ದೇ ಕ್ಯಾನ್ ಮಾರ್ಚ್. ಸೊ ನಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ದ ಕಾಲಮ್ಸ್ ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಾವು ಫಸ್ಟ್ HCF ಆಫ್ ಇವೆರಡು ಏನ್ ಇಂಟಿಜರ್ಸ್ ಕೊಟ್ಟಿದಾರಲ್ವಾ, ಸೊ 616 ಮತ್ತೆ 32 ಇವೆರಡರದು HCF ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸ್ ಅದೇನಾಗುತ್ತೆ ಸಿಗುತ್ತೆ. ಸೊ ನಮಗೆ ಏನ್ ಬೇಕಾಗಿರೋದು ಮೈನ್ ಆಗಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸ್ ವಿಚ್ ದೇ ಕ್ಯಾನ್ ಮಾರ್ಚ್. ಅವರು ಮಾರ್ಚ್ ಫಾಸ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಏನ್ ಬೇಕು, ಎಷ್ಟು ಮ್ಯಾಕ್ಸಿಮಮ್ ಆಫ್ ನಂಬರ್ಸ್ ಆಫ್ ಕಾಲಮ್ಸ್ ಸಿಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಾವು ಮೊದಲಿಗೆ HCF ನ ಫೈಂಡ್ ಔಟ್ ಮಾಡ್ಬೇಕು. ಯಾವ್ದ್ರ HCF ನ ಫೈಂಡ್ ಔಟ್ ಮಾಡ್ಬೇಕು, HCF ಆಫ್ 616 and 32 ಇವೆರಡೂ ವ್ಯಾಲ್ಯೂದು ನಾವು HCF ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸ್ ಸಿಗುತ್ತೆ. ಸೊ ಮೊದಲಿಗೆ ನಾವು HCF ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ
ಸ್ಟೆಪ್ ನ ಫಾಲೋ ಮಾಡಬೇಕಾಗಿದೆ. ಯಾವ ಫಸ್ಟ್ ಸ್ಟೆಪ್ ಬಂದು ನಾವು ಯೂಕ್ಲಿಡ್ ಡಿವಿಷನ್ ಲೆಮ್ಮ ಏನ್ ಫಾರ್ಮುಲಾ ಇದೆ ಅದನ್ನ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಇವೆರಡೂ ನಂಬರ್ ಅಲ್ಲಿ ನಾವು ಎ ವ್ಯಾಲ್ಯೂ ಮತ್ತೆ ಬಿ ವ್ಯಾಲ್ಯೂ ಇದೆ ಅಲ್ವಾ. ಸೊ ಏನಾಗಿರುತ್ತೆ, ಎ ಈಕ್ವಲ್ಸ್ 6 16 ಆಗಿರುತ್ತೆ, ಹಾಗೆ ಬಿ 32 ಆಗಿರುತ್ತೆ. ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ ವ್ಯಾಲ್ಯೂ ಬೇಕು, ಕ್ಯೂ ಗೊತ್ತಿಲ್ಲ, ಹಾಗೆ ಆರ್ ಕೂಡ ಗೊತ್ತಿಲ್ಲ. ಸೊ ಇಲ್ಲಿ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ಸೊ ಎ ವ್ಯಾಲ್ಯೂ 616, ಬಿ ವ್ಯಾಲ್ಯೂ 32 ಇದೆ. ಫಸ್ಟ್ ಸ್ಟೆಪ್ ಬಂದು ಯೂಕ್ಲಿಡ್ ಡಿವಿಷನ್ ಲೆಮ್ಮ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳೋಣ. ನಿಮ್ಗೆ ಆಲ್ರೆಡಿ ಪ್ರಾಬ್ಲಮ್ ಹೇಗೆ ಅಂತ ಗೊತ್ತಾಗಿದೆ. ಸೊ ಸಾಲ್ವ್ ಮಾಡ್ತಾ ಹೋಗಿ. ಎ ಸೊ ಪ್ರಾಬ್ಲಮ್ದು ನಿಮ್ಗೆ ಗೊತ್ತಾಗಿದೆ, ಎ ವ್ಯಾಲ್ಯೂ ಗೊತ್ತು, ಬಿ ವ್ಯಾಲ್ಯೂ ಗೊತ್ತಿದೆ. ಈ ಪ್ರಾಬ್ಲಮ್ ಕೂಡ ನೀವು ಸಾಲ್ವ್ ಮಾಡ್ಬೋದಾಗಿದೆ. ಎ ಈಕ್ವಲ್ಸ್ ಬಿ ಕ್ಯೂ ಪ್ಲಸ್ ಆರ್. ಸೊ ನಮಗೆ 32 ಇಂದ 669 ಮಾಡಬೇಕು, ಭಾಗಿಸ್ಬೇಕಾಗಿದೆ. ಸೊ 32 ಇಂದ 616 ನ ಭಾಗಿಸ್ಬೇಕು. ಸೊ 32 ಇಲ್ಲಿ 616 ಇರೋದ್ರಿಂದ 32 ನಾವು 32 19s ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ನೋಡೋಣ. ಸೊ 9 2s 8, 9 3s 27. ಸೊ 1 2 3s 3, ಎಷ್ಟಾಯ್ತು 8. ಇಲ್ಲಿ ಎಷ್ಟಿದೆ 7 2 ಸಾರಿ 32 ಇಂಟು 19 ಮಾಡಿದಾಗ 19s ಎಷ್ಟು ಬರುತ್ತೆ ಅಂದ್ರೆ 608 ಬರುತ್ತೆ. ಸೊ 608 ಬರ್ಕೊಂಡ್ರೆ ಇಲ್ಲಿ 6 ಇದೆ, 6 ಇಂದ 8 ಮೈನಸ್ ಮಾಡೋಕ್ಕಾಗಲ್ಲ, 1 ಕ್ಯಾರಿ. 16 ಇಂದ 8 ಮೈನಸ್ ಆದ್ರೆ 8. ಸೊ 0 0, 6 ಇಂದ ಮೈನಸ್ ಆದ್ರೆ 0. ಸೊ ನಮಗೆ ರಿಮೈಂಡರ್ ಎಷ್ಟು ಸಿಕ್ತು 8. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ವ್ಯಾಲ್ಯೂ ಎಷ್ಟಿದೆ 616. ದಿಸ್ ಈಸ್ ಈಕ್ವಲ್ ಟು ಬಿ 32 ಇಂಟು ಕ್ಯೂ ಎಷ್ಟಿದೆ ಕೋಶೆಂಟ್ 19 ಪ್ಲಸ್ ರಿಮೈಂಡರ್ 8. ನಮಗೆ ರಿಮೈಂಡರ್ ಅಲ್ಲಿ 0 ಬಂದಿಲ್ಲ. ಮತ್ತೆ ನಾವೇನ್ ಮಾಡ್ಬೇಕು, ಯೂಕ್ಲಿಡ್ ಡಿವಿಷನ್ ಲೆಮ್ಮದು ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ಇವಾಗ ಏನಾಗುತ್ತೆ, ಇಫ್ ಆರ್ ನಾಟ್ ಈಕ್ವಲ್ ಟು 0, ಆರ್ ನಾಟ್ ಈಕ್ವಲ್ ಟು 0 ಆದಾಗ ಏನಾಗುತ್ತೆ, ಎ ವ್ಯಾಲ್ಯೂ 32, ಬಿ ವ್ಯಾಲ್ಯೂ 8 ಆಗುತ್ತೆ. ಸೊ 8 ಇಂದ 32 ಭಾಗಿಸಿದ್ರೆ ಸೊ 8 4s 32, 32 ಇಂದ 32 ಹೋದ್ರೆ 0 ಆಯ್ತು. ಸೊ ಇವಾಗ ನಮ್ಗೆ ಏನ್ ಸಿಕ್ತು, ರಿಮೈಂಡರ್ 0. ಎ ವ್ಯಾಲ್ಯೂ ಎಷ್ಟಿತ್ತು 32. ದಿಸ್ ಇಸ್ ಈಕ್ವಲ್ ಟು ಬಿ 8 ಇಂಟು ಕೋಶೆಂಟ್ 4 ಪ್ಲಸ್ 0. ಇವಾಗ ನಮ್ಗೆ ಎಚ್ ಸಿ ಎಫ್ ಯಾವ್ದಾಗುತ್ತೆ 8. ಡಿವೈಸರ್ದು ಬಿ ವ್ಯಾಲ್ಯೂ ಏನಿರುತ್ತೆ ಅದು ನಮಗೆ ಎಚ್ ಸಿ ಎಫ್ ಆಗುತ್ತೆ. ಸೊ ಎಚ್ ಸಿ ಎಫ್ ಆಫ್ 166 and 32 is 8. ಸೊ ಎಷ್ಟು ಬಂತು, ಎಚ್ ಸಿ ಎಫ್ ನಮಗೆ 8 ಬಂತು ಅಲ್ವಾ. ಈ ಪ್ರಾಬ್ಲಮ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಆಗೋಣ. ಈ ಪ್ರಾಬ್ಲಮ್ ಹೇಗಿದೆ ಅಂದ್ರೆ
ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ 615 and 963, leaving the remainder 6 in each case. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನಿದೆ ಅಂದ್ರೆ, ಅಥವಾ 615 ಮತ್ತು 963 ವಿಭಜಿಸುವ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಪ್ರತಿ ಸಂದರ್ಭದಲ್ಲಿ ರಿಮೈಂಡರ್ ಏನ್ ಉಳಿದಿರುತ್ತಲ್ಲ ಅದನ್ನ 6 ಅನ್ನ ಬಿಟ್ಟು ಬಿಡಿ ಅಂತ ಹೇಳಿದ್ದಾರೆ. ಸೊ ನಮಗೀಗ ಏನಿದೆ, 2 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಅದನ್ನ ನಾವು ಎ ಅಂಡ್ ಬಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಅವೆರಡೂ ವ್ಯಾಲ್ಯೂನಲ್ಲಿ ನಾವು 6 ನ ನಾವೇನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು. ಆ ಸಬ್ಟ್ರಾಕ್ಟ್ ಮಾಡಾದ್ಮೇಲೆ ನಾವೇನ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ರಿಕ್ವೈರ್ಡ್ ವ್ಯಾಲ್ಯೂ, ನಮ್ಗೆ ಎಷ್ಟು ರಿಕ್ವೈರ್ಡ್ ನಂಬರ್ ಎಷ್ಟು ಸಿಗುತ್ತೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಬೇಕಾಗಿದೆ. ಸೊ ಗಿವನ್ ಏನಿದೆ, ಎ ಅಂತ ತಗೊಂಡ್ರೆ ಎ ಎಷ್ಟಿದೆ, 9. ಎ ಇಸ್ ಆಲ್ವೇಸ್ ಬಿ ಗಿಂತ ಗ್ರೇಟರ್ ದೆನ್ ಆಗಿರೋದ್ರಿಂದ ಎ ವ್ಯಾಲ್ಯೂ ಬಂದು 9, 6, 3. ಬಿ ಬಂದು 6, 15 ಆಗಿರುತ್ತೆ. ನಮ್ಗೆ ಕ್ಯೂ ಮತ್ತೆ ಆರ್ ವ್ಯಾಲ್ಯೂನ ನಾವು ಹೇಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಫಾಲೋ ಮಾಡ್ತಿದ್ವೋ ಅದೇ ರೀತಿ ಮಾಡ್ಬೇಕಾಗಿರುತ್ತೆ. ಸೊ ಇದನ್ನ ನೀವೇ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು. ಮೊದಲಿಗೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಇವೆರಡು ನಂಬರ್ನ ಫಸ್ಟ್ ಎ ಬಿ ಅಂತ ಕನ್ಸಿಡರ್ ಮಾಡ್ಕೊಂಡಿರೋಣ. ಅದಾದ್ಮೇಲೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಲಿವಿಂಗ್ ದ ರಿಮೈಂಡರ್ 6 ಅಂತ ಬಂದಾಗ ಇವೆರಡೂ ನಂಬರ್ದು ನಾವು ಏನ್ ಮಾಡ್ಬೇಕು, -6 ಮಾಡ್ಬೇಕು. ಸೊ ಇಲ್ಲೇ ಮಾಡ್ತೀನಿ. ಸೊ 963ಗೆ -6 ಆದ್ರೆ ಎಷ್ಟಾಗುತ್ತೆ, 9. 963 ಇಂದ ರಿಮೈನಿಂಗ್ 6 ಆದ್ರೆ 7, 5, 9. ಸೊ 957. ಹಾಗೆ ಇಲ್ಲಿಂದ 615 ಇಂದ -6 ಮಾಡಿದ್ರೆ 609. ಇವಾಗ ಎ ವ್ಯಾಲ್ಯೂ ಎಷ್ಟಾಯ್ತು, 957. ಬಿ ವ್ಯಾಲ್ಯೂ 609. ಸೊ ಎ ವ್ಯಾಲ್ಯೂ ಮತ್ತೆ ಬಿ ವ್ಯಾಲ್ಯೂ ನಿಮ್ಗೆ ಸಿಕ್ಕಿದೆ. A equals 957, B equals 609. ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ, ಈ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡ್ಬೇಕಾಗಿರುತ್ತೆ. ಈ ಪ್ರಾಬ್ಲಮ್ದು ಎ ಬಿ ವ್ಯಾಲ್ಯೂ ಗೊತ್ತಿದೆ, ಕ್ಯೂ ಅಂಡ್ ಆರ್ ನ ನೀವೇ ಫೈಂಡ್ ಔಟ್ ಮಾಡಿ ಅಪ್ಲೈ ಡಿವಿಷನ್ ಲೆಮ್ಮಾ ಏನ್ ಫಾರ್ಮುಲಾ ಇದೆ ಆ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಅಪ್ ಟು ನಿಮಗೆ 0 ರಿಮೈಂಡರ್ ಏನಾಗಿರ್ಬೇಕು, 0 ಬರೋವರೆಗ ಪ್ರಾಬ್ಲಮ್ ನ ಕಂಟಿನ್ಯೂ ಮಾಡಿ. ಬಿ ವ್ಯಾಲ್ಯೂ ಏನಿರುತ್ತೆ ಅದು HCF ಆಗಿರುತ್ತೆ. ಅದೇನೆ ನಮಗೆ ಏನಾಗುತ್ತೆ, ಇಲ್ಲಿ ರಿಕ್ವೈರ್ಡ್ ನಂಬರ್ ಆಗಿರುತ್ತೆ. HCF ಏನ್ ವ್ಯಾಲ್ಯೂ ಬರುತ್ತೆ ಅದನ್ನ ನಾವು ರಿಕ್ವೈರ್ಡ್ ನಂಬರ್ ಅಂತ ಕರಿತೀವಿ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾವ್ದೆಲ್ಲ ಪ್ರಾಬ್ಲಮ್ ನ ಕೊಟ್ಟಿದ್ದೀನಿ ಅದನ್ನೆಲ್ಲ ಸಾಲ್ವ್ ಮಾಡಿ. ಇವಾಗ ನಿಮ್ಗೆ 5 ಮಿನಿಟ್ಸ್ ಬ್ರೇಕ್ ಇರುತ್ತೆ. 5 ಮಿನಿಟ್ಸ್ ಬ್ರೇಕ್ ಆದ್ಮೇಲೆ ಎಗೇನ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ನಿಮಗೆ ಶುರು ಆಗುತ್ತೆ. ಥ್ಯಾಂಕ್ ಯು.